ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಈಗಾಗಲೇ ಕಾಂಗ್ರೆಸ್ ಎಂಎಲ್ಸಿ ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಪ್ರಕರಣ ನಡೀತು. ಸಿದ್ದು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಏನ್ ಪ್ರಶ್ನೆ ಕೇಳೋರು, ಏನಂತ ಒಂದು ಸೆನ್ಸಿಟಿವ್ ಇಶ್ಯೂ ಇತ್ತು, ಅವರನ್ನೇ ಕೇಳೋಣ. ಸರ್, ಏನ್ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಏನಾಗಿತ್ತು? ಯಾಕಂದ್ರೆ ಟೋಟಲಿ ಇವತ್ತು ಒಂದು ಜಿಲ್ಲಾ ಪಂಚಾಯತ್ ರಣರಂಗ ಆಗಿದೆ. ಏನಾಯ್ತು ಸರ್? ಏನಿಲ್ಲ, ಈಗಾಗಲೇ ತಾವು ನೋಡಿದ ಹಾಗೆ ನಾವು ಏನು ಕಳೆದ ಒಂದು KDP ಸಭೆಯಲ್ಲಿ ಮಾನ್ಯ ಸಚಿವರಿಗೆ DC ಮೇಡಮ್ ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ಇದ್ರ ಬಗ್ಗೆ ನನಗೆ ಉತ್ತರ ಕೊಡಿ ಅಂತ. ಆದರೆ ನನಗೆ ಉತ್ತರ ಬಂದಿದ್ದಿಲ್ಲ, ನಾನು ಸ್ಯಾಟಿಸ್ಫೈಡ್ ಇದ್ದಿಲ್ಲ ಉದಿರಿಗಾಗಿ. ಏನು ಅಂತಂದರೆ ಸರ್ವೆ ನಮ್ಮದು ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ 31, 30, 34ರಲ್ಲಿ 48 ಎಕರೆ ಜಾಗದಲ್ಲಿ ಲೇಔಟ್ ಆಗಿದೆ. ಲೇಔಟ್ ಆಗಿದೆ ಅಂತಂದರೆ ಅಲ್ಲಿಂದ ಲೇಔಟ್ ಆಗಿದ್ದು ಕಾನೂನು ಬಾಹಿರವಾಗಿದೆ. ಅದರಲ್ಲಿ ಯಾವುದೇ ಥರ CA ಸೈಟು, ಗಾರ್ಡನ್ನು, ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರೋಡು ಯಾವುದೂ ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದೆ. ಇವತ್ತು ನಾನು ಅದ್ರ ಬಗ್ಗೆ ಉತ್ತರ ಕೇಳ್ತಾ ಇದ್ದೆ. ಆದರೆ ಇವತ್ತು ನನಗೆ ಉತ್ತರ ಯಾರು ಕೊಡಬೇಕು? ಜಿಲ್ಲಾಧಿಕಾರಿಯವರು ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಮತ್ತು MLC ಅವ್ರಿಗೆ ಇಂಟರ್ಫರೆನ್ಸ್ ಮಾಡೋದ್ರಾಗ ಇದ್ರೊಳಗೆ ಏನಿದೆ? ಏನು ಯಾವ ರೀತಿ ಅವರೇ ಕೇಳ್ತಾ ಇದ್ರಲ್ಲ, ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ. ಇವತ್ತು ಏನಂತಾರ, ಅದರಲ್ಲಿ ಏನಾಗಿದೆ, ಇದು ಹಿಂಗಾಗಿದೆ, ನಾವು ಹುಮನಾಬಾದ್ಗಿಂದು ತೆಗಿಬೇಕು, ಇಲ್ಲಿಂದ ಯಾಕೆ ತೆಗಿತಾ ಇದ್ದೀರಿ? ಇವರಿಗೆ ಅವ್ರಿಗೆ ಏನು ಸಂಬಂಧ? ಏನು ತಪ್ಪಾಗಿಲ್ಲ, ತಪ್ಪಾದ್ರೆ ನಾವು ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ. ಏನು ಸರ್ ರಾಜೀನಾಮೆ? ಇವತ್ತಾ ಏನು ಮೊನ್ನೆ ಬೂಡಾನಲ್ಲಿ ಕೂಡ ಮೀಟಿಂಗ್ ಆಗಿದೆ. ಮೀಟಿಂಗ್ನಲ್ಲಿ 4 ಅಂಶಗಳನ್ನು ಏನೇನು ತಪ್ಪಾಗಿದೆ ಅಂತ ಅವ್ರು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ತಪ್ಪಾಗಲೇ ಅವ್ರು ಯಾಕೆ 4 ಪಾಯಿಂಟ್ಸ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ರು? ಎಲ್ಲಿ ಓವರ್ಲ್ಯಾಪ್ ಆಗಿದೆ ಅಂತ ಕೊಡ್ತಾರೆ. ಓವರ್ಲ್ಯಾಪ್ ಆಗಿದೆ ಅಂತಂದ್ರೆ ಪೈಲೆ ಡಿಮಾರ್ಕೇಶನ್ ಮಾಡಲೇನೆ ಲೇಔಟ್ ಹ್ಯಾಂಗ್ ಅಪ್ರೂವಲ್ ಕೊಟ್ಟಿದ್ರು. ಲೇಔಟ್ದಲ್ಲಿ ಏನು ಅಕ್ರಮ ಆಗಿದೆ ಸರ್? ಭಾಳಷ್ಟು ಅಕ್ರಮಗಳನ್ನು ಆಗಿದೆ. ಇವತ್ತು ಅದು ಒಂದು ಕೇಳಿ, ಅದು ಇರೋದು ಶ್ರೀ ನಾನಕ್ ಜೀರಾ ಫೌಂಡೇಶನ್ ಟ್ರಸ್ಟಿಗೆ ಇದಿದೆ. ನಾನು ಹೇಳೋದೇನು, ಆ ಸಿಖ್ ಜನದವರಿಗೆ ಆಗಬೇಕದು, ಆ ಟ್ರಸ್ಟಿಗೆ ಉಪಯೋಗ ಆಗಬೇಕು. ಅದೆಲ್ಲ ಬಿಟ್ಟು ನೀವು ಯಾರಿಗೋ ಕಟ್ಕೊಂಡು ಅವು ಪ್ಲಾಟ್ ಹಾಕಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೋತೀರಿ, ಆ ಜನರಿಗೆ ಅನ್ಯಾಯ ಆಗ್ತದ? ಅದರಲ್ಲಿ ಅವ್ರಿಗೆ ಏನಾರ ಸಿಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅದ್ರೊಳಗೆ ಅವ್ರದ್ದು ನಿಮಗೊಂದು ವಿತ್ ಪ್ರೂಫ್ ಕೊಡ್ತೀನಿ. ಮಾಜಿ ಸಚಿವಂತ ರಾಜಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ, ಏನು ಮಾಡ್ತಾ ಇದ್ದಾರೆ, ಅದು DDನೂ ಕೂಡ ಅವ್ರ ಹೆಸರು ಮೇಲೆ ಇದೆ. ಅದಕ್ಕೋಸ್ಕರನೇ ಅವರಿಗೆ ತಕ್ಲೀಫ್ ಆಗ್ತಾ ಇದೆ. ಅಧಿಕಾರಿಗಳ ಮುಂದೆ ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ರೀತಿ ಒಂದು ಜನಪ್ರತಿನಿಧಿಗಳು ಕೈ ಮಿಲಾಯಿಸೋದು ನಿಜಕ್ಕೂ ಏನು ಮೆಸೇಜ್? ಈಗ ನೋಡಿ, ನಾನು ಕೂಡ ಅವ್ರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ, ನನಗೆ ಏಕವಚನದಾಗ ಬೈದರ. ಮತ್ತು ನನ್ನ ಕಡೆ ನಾನು ಕೈ ಮಾಡ್ಲಿಕ್ಕೆ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ಗೆ ನಾನು ಸುಮ್ಮನೆ ಕುಂಡಿರ್ಲಕ್ಕೆ ಆಗುತ್ತಾ? ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಈಗಾಗಲೇ ಕಾಂಗ್ರೆಸ್ ಎಂಎಲ್ಸಿ ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಪ್ರಕರಣ ನಡೀತು. ಸಿದ್ದು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಏನ್ ಪ್ರಶ್ನೆ ಕೇಳೋರು, ಏನಂತ ಒಂದು ಸೆನ್ಸಿಟಿವ್ ಇಶ್ಯೂ ಇತ್ತು, ಅವರನ್ನೇ ಕೇಳೋಣ. ಸರ್, ಏನ್ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಏನಾಗಿತ್ತು? ಯಾಕಂದ್ರೆ ಟೋಟಲಿ ಇವತ್ತು ಒಂದು ಜಿಲ್ಲಾ ಪಂಚಾಯತ್ ರಣರಂಗ ಆಗಿದೆ. ಏನಾಯ್ತು ಸರ್? ಏನಿಲ್ಲ, ಈಗಾಗಲೇ ತಾವು ನೋಡಿದ ಹಾಗೆ ನಾವು ಏನು ಕಳೆದ ಒಂದು KDP ಸಭೆಯಲ್ಲಿ ಮಾನ್ಯ ಸಚಿವರಿಗೆ DC ಮೇಡಮ್ ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ಇದ್ರ ಬಗ್ಗೆ ನನಗೆ ಉತ್ತರ ಕೊಡಿ ಅಂತ. ಆದರೆ ನನಗೆ ಉತ್ತರ ಬಂದಿದ್ದಿಲ್ಲ, ನಾನು ಸ್ಯಾಟಿಸ್ಫೈಡ್ ಇದ್ದಿಲ್ಲ ಉದಿರಿಗಾಗಿ. ಏನು ಅಂತಂದರೆ ಸರ್ವೆ ನಮ್ಮದು ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ 31, 30, 34ರಲ್ಲಿ 48 ಎಕರೆ ಜಾಗದಲ್ಲಿ ಲೇಔಟ್ ಆಗಿದೆ. ಲೇಔಟ್ ಆಗಿದೆ ಅಂತಂದರೆ ಅಲ್ಲಿಂದ ಲೇಔಟ್ ಆಗಿದ್ದು ಕಾನೂನು ಬಾಹಿರವಾಗಿದೆ. ಅದರಲ್ಲಿ ಯಾವುದೇ ಥರ CA ಸೈಟು, ಗಾರ್ಡನ್ನು, ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರೋಡು ಯಾವುದೂ ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದೆ. ಇವತ್ತು ನಾನು ಅದ್ರ ಬಗ್ಗೆ ಉತ್ತರ ಕೇಳ್ತಾ ಇದ್ದೆ. ಆದರೆ ಇವತ್ತು ನನಗೆ ಉತ್ತರ ಯಾರು ಕೊಡಬೇಕು? ಜಿಲ್ಲಾಧಿಕಾರಿಯವರು ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಮತ್ತು MLC ಅವ್ರಿಗೆ ಇಂಟರ್ಫರೆನ್ಸ್ ಮಾಡೋದ್ರಾಗ ಇದ್ರೊಳಗೆ ಏನಿದೆ? ಏನು ಯಾವ ರೀತಿ ಅವರೇ ಕೇಳ್ತಾ ಇದ್ರಲ್ಲ, ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ. ಇವತ್ತು ಏನಂತಾರ, ಅದರಲ್ಲಿ ಏನಾಗಿದೆ, ಇದು ಹಿಂಗಾಗಿದೆ, ನಾವು ಹುಮನಾಬಾದ್ಗಿಂದು ತೆಗಿಬೇಕು, ಇಲ್ಲಿಂದ ಯಾಕೆ ತೆಗಿತಾ ಇದ್ದೀರಿ? ಇವರಿಗೆ ಅವ್ರಿಗೆ ಏನು ಸಂಬಂಧ? ಏನು ತಪ್ಪಾಗಿಲ್ಲ, ತಪ್ಪಾದ್ರೆ ನಾವು ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ. ಏನು ಸರ್ ರಾಜೀನಾಮೆ? ಇವತ್ತಾ ಏನು ಮೊನ್ನೆ ಬೂಡಾನಲ್ಲಿ ಕೂಡ ಮೀಟಿಂಗ್ ಆಗಿದೆ. ಮೀಟಿಂಗ್ನಲ್ಲಿ 4 ಅಂಶಗಳನ್ನು ಏನೇನು ತಪ್ಪಾಗಿದೆ ಅಂತ ಅವ್ರು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ತಪ್ಪಾಗಲೇ ಅವ್ರು ಯಾಕೆ 4 ಪಾಯಿಂಟ್ಸ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ರು? ಎಲ್ಲಿ ಓವರ್ಲ್ಯಾಪ್ ಆಗಿದೆ ಅಂತ ಕೊಡ್ತಾರೆ. ಓವರ್ಲ್ಯಾಪ್ ಆಗಿದೆ ಅಂತಂದ್ರೆ ಪೈಲೆ ಡಿಮಾರ್ಕೇಶನ್ ಮಾಡಲೇನೆ ಲೇಔಟ್ ಹ್ಯಾಂಗ್ ಅಪ್ರೂವಲ್ ಕೊಟ್ಟಿದ್ರು. ಲೇಔಟ್ದಲ್ಲಿ ಏನು ಅಕ್ರಮ ಆಗಿದೆ ಸರ್? ಭಾಳಷ್ಟು ಅಕ್ರಮಗಳನ್ನು ಆಗಿದೆ. ಇವತ್ತು ಅದು ಒಂದು ಕೇಳಿ, ಅದು ಇರೋದು ಶ್ರೀ ನಾನಕ್ ಜೀರಾ ಫೌಂಡೇಶನ್ ಟ್ರಸ್ಟಿಗೆ ಇದಿದೆ. ನಾನು ಹೇಳೋದೇನು, ಆ ಸಿಖ್ ಜನದವರಿಗೆ ಆಗಬೇಕದು, ಆ ಟ್ರಸ್ಟಿಗೆ ಉಪಯೋಗ ಆಗಬೇಕು. ಅದೆಲ್ಲ ಬಿಟ್ಟು ನೀವು ಯಾರಿಗೋ ಕಟ್ಕೊಂಡು ಅವು ಪ್ಲಾಟ್ ಹಾಕಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೋತೀರಿ, ಆ ಜನರಿಗೆ ಅನ್ಯಾಯ ಆಗ್ತದ? ಅದರಲ್ಲಿ ಅವ್ರಿಗೆ ಏನಾರ ಸಿಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅದ್ರೊಳಗೆ ಅವ್ರದ್ದು ನಿಮಗೊಂದು ವಿತ್ ಪ್ರೂಫ್ ಕೊಡ್ತೀನಿ. ಮಾಜಿ ಸಚಿವಂತ ರಾಜಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು
ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ ಅದು ಡಿಡಿನೂ ಕೂಡ ಅವ್ರ ಹೆಸರು ಮೇಲೆ ಇದೆ, ಅದಕ್ಕೋಸ್ಕರನೇ ಅವರಿಗೆ ತಕ್ಲೀಫ್ ಆಗ್ತಾ ಇದೆ. ಅಧಿಕಾರಿಗಳ ಮುಂದೆ ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ರೀತಿ ಒಂದು ಜನಪ್ರತಿನಿಧಿಗಳು ಕೈ ಮಿಲಾಸೋದು ನಿಜಕ್ಕೂ ಏನ್ ಮೆಸೇಜ್? ಈಗ ನೋಡಿ, ನಾನು ಕೂಡ ಅವ್ರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ, ನನಗೆ ಏಕವಚನದಾಗ ಬೈದರ, ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ಕೆ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ ನಾನು ಸುಮ್ಮನೆ ಕುಂಡಿರ್ಲಕ್ಕೆ ಆಗುತ್ತಾ? ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವರ್ಸಸ್ ಈಗಾಗಲೇ ಕಾಂಗ್ರೆಸ್ MLC ಮಧ್ಯೆ ಕೈ ಮಿಲಾಯಿಸುವ ಹಂತಕ್ಕೆ ಈ ಒಂದು ಪ್ರಕರಣ ನಡೀತು. ಸಿದ್ದು ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಿಜಕ್ಕೂ ಏನ್ ಪ್ರಶ್ನೆ ಕೇಳೋರು, ಏನಂತ ಒಂದು ಸೆನ್ಸಿಟಿವ್ ಇಶ್ಯೂ ಇತ್ತು, ಅವರನ್ನೇ ಕೇಳೋಣ. ಸರ್, ಏನ್ ಪ್ರಶ್ನೆಯನ್ನ ತಾವು ಕೇಳಿದ್ರಿ, ಏನಾಗಿತ್ತು? ಯಾಕಂದ್ರೆ ಟೋಟಲಿ ಇವತ್ತು ಒಂದು ಜಿಲ್ಲಾ ಪಂಚಾಯತ್ ರಣರಂಗ ಆಗಿದೆ, ಏನಾಯ್ತು? ಏನಿಲ್ಲ, ಈಗಾಗಲೇ ತಾವು ನೋಡಿದ ಹಾಗೆ ನಾವು ಏನು ಕಳೆದ ಒಂದು KDP ಸಭೆಯಲ್ಲಿ ಮಾನ್ಯ ಸಚಿವರಿಗೆ DC ಮೇಡಮ್ ಅವರಿಗೆ ನಾನು ಪ್ರಶ್ನೆ ಕೇಳಿದೆ, ಇದ್ರ ಬಗ್ಗೆ ನನಗೆ ಉತ್ತರ ಕೊಡಿ ಅಂತ. ಆದರೆ ನನಗೆ ಉತ್ತರ ಬಂದಿದ್ದಿಲ್ಲ, ನಾನು ಸ್ಯಾಟಿಸ್ಫೈಡ್ ಇದ್ದಿಲ್ಲ ಉದಿರಿಗಾಗಿ. ಏನು ಅಂತಂದರೆ ಸರ್ವೆ ನಮ್ಮದು ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ 31, 30, 34ರಲ್ಲಿ 48 ಎಕರೆ ಜಾಗದಲ್ಲಿ ಲೇಔಟ್ ಆಗಿದೆ ಅಂತಂದ್ರೆ ಅಲ್ಲಿಂದ ಲೇಔಟ್ ಆಗಿದ್ದು ಕಾನೂನು ಬಾಹಿರವಾಗಿದೆ. ಅದರಲ್ಲಿ ಯಾವುದೇ ಥರ CS ಸೈಟು, ಗಾರ್ಡನ್ನು, ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ರೋಡು ಯಾವುದೂ ಕೂಡ ಇಲ್ಲ. ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಿದೆ. ಇವತ್ತು ನಾನು ಅದ್ರ ಬಗ್ಗೆ ಉತ್ತರ ಕೇಳ್ತಾ ಇದ್ದೆ. ಆದರೆ ಇವತ್ತು ನನಗೆ ಉತ್ತರ ಯಾರು ಕೊಡಬೇಕು? ಜಿಲ್ಲಾಧಿಕಾರಿಯವ್ರು ಕೊಡಬೇಕು, ಅಧ್ಯಕ್ಷರು ಕೊಡಬೇಕು. ಮತ್ತು MLC ಅವ್ರಿಗೆ ಇಂಟರ್ಫರೆನ್ಸ್ ಮಾಡೋದ್ರಾಗ ಇದ್ರೊಳಗೆ ಏನಿದೆ? ಏನು ಯಾವ ರೀತಿ ಅವರೇ ಕೇಳ್ತಾ ಇದ್ರಲ್ಲ, ತಾವೆಲ್ಲ ಕೂಡ ನೋಡ್ತಾ ಇದ್ರಿ. ಇವತ್ತು ಏನಂತಾರ, ಅದರಲ್ಲಿ ಏನಾಗಿದೆ, ಇದು ಹಿಂಗಾಗಿದೆ, ನಾವು ಹುಮ್ನಾಬಾದ್ದಾಗಿಂದು ತೆಗಿಬೇಕು, ಇಲ್ಲಿಂದ ಯಾಕೆ ತೆಗಿತಾ ಇದ್ದೀರಿ? ಅವ್ರಿಗೆ ಏನು ಸಂಬಂಧ? ಏನು ತಪ್ಪಾಗಿಲ್ಲ, ತಪ್ಪಾದ್ರೆ ನಾವು ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ. ಏನು ಸರ್ ಇವತ್ತಾ ಏನು ಮೊನ್ನೆ ಬೂಡಾನಲ್ಲಿ ಕೂಡ ಮೀಟಿಂಗ್ ಆಗಿದೆ. ಮೀಟಿಂಗ್ನಲ್ಲಿ 4 ಅಂಶಗಳನ್ನು ಏನೇನು ತಪ್ಪಾಗಿದೆ ಅಂತ ಅವ್ರು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ತಪ್ಪಾಗಲೇ ಅವ್ರು ಯಾಕೆ 4 ಪಾಯಿಂಟ್ಸ್ ಹಾಕಿ ಕೊಟ್ಟು ಕಳಿಸ್ತಾ ಇದ್ರು? ಎಲ್ಲಿ ಓವರ್ಲ್ಯಾಪ್ ಆಗಿದೆ ಅಂತ ಕೊಡ್ತಾರೆ. ಓವರ್ಲ್ಯಾಪ್ ಆಗಿದೆ ಅಂತಂದ್ರೆ ಪೈಲೆ ಡಿಮಾರ್ಕೇಶನ್ ಮಾಡಲೇನೆ ಲೇಔಟ್ ಹೆಂಗೆ ಅಪ್ರೂವಲ್ ಕೊಟ್ಟಿದ್ರು? ಲೇಔಟ್ದಲ್ಲಿ ಏನು ಅಕ್ರಮ ಆಗಿದೆ ಸರ್? ಭಾಳಷ್ಟು ಅಕ್ರಮಗಳನ್ನು ಆಗಿದೆ. ಇವತ್ತು ಅದು ಒಂದು ಕೇಳಿ, ಅದು ಇರೋದು ಶ್ರೀ ನಾನಕ್ ಜೀರಾ ಫೌಂಡೇಶನ್ ಟ್ರಸ್ಟಿಗೆ ಇದಿದೆ. ನಾನು ಹೇಳೋದೇನು, ಆ ಸಿಖ್ ಜನದವರಿಗೆ ಆಗಬೇಕದು, ಆ ಟ್ರಸ್ಟಿಗೆ ಉಪಯೋಗ ಆಗಬೇಕು. ಅದೆಲ್ಲ ಬಿಟ್ಟು ನೀವು ಯಾರಿಗೋ ಕಟ್ಕೊಂಡು ಅವು ಪ್ಲಾಟ್ ಹಾಕಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೋತೀರಿ, ಆ ಜನರಿಗೆ ಅನ್ಯಾಯ ಆಗ್ತದ? ಅದರಲ್ಲಿ ಅವ್ರಿಗೆ ಏನಾರ ಸಿಗ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅದ್ರೊಳಗೆ ಅವ್ರದ್ದು ನಿಮಗೊಂದು ವಿತ್ ಪ್ರೂಫ್ ಕೊಡ್ತೀನಿ. ಮಾಜಿ ಸಚಿವ ಅಂತ ರಾಜಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರು ಅದಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ ಏನು ಮಾಡ್ತಾ ಇದ್ದಾರೆ, ಅದು ಡಿಡಿನೂ ಕೂಡ ಅವ್ರ ಹೆಸರು ಮೇಲೆ ಇದೆ, ಅದಕ್ಕೋಸ್ಕರನೇ ಅವರಿಗೆ ತಕ್ಲೀಫ್ ಆಗ್ತಾ ಇದೆ. ಅಧಿಕಾರಿಗಳ ಮುಂದೆ ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ರೀತಿ ಒಂದು ಜನಪ್ರತಿನಿಧಿಗಳು ಕೈ ಮಿಲಾಸೋದು ನಿಜಕ್ಕೂ ಏನು ಮೆಸೇಜ್? ಈಗ ನೋಡಿ, ನಾನು ಕೂಡ ಅವ್ರಿಗೆ ಯಾವುದು ಕೂಡ ನಾನು ಮಾತಾಡಿಲ್ಲ. ನಾನು ಅಧ್ಯಕ್ಷರಿಗೆ ಮಾತಾಡ್ತಾ ಇದ್ದೆ, ನನಗೆ ಏಕವಚನದಾಗ ಬೈದರ, ಮತ್ತೆ ನನ್ನ ಕಡೆ ನಾನು ಕೈ ಮಾಡ್ಲಕ್ಕೆ ಮೇಲ್ಗಡೆ ಬಂದಿದ್ರು. ನನ್ನ ಸೆಲ್ಫ್ ಪ್ರೊಟೆಕ್ಷನ್ ನಾನು ಸುಮ್ಮನೆ ಕುಂಡಿರ್ಲಕ್ಕೆ ಆಗುತ್ತಾ? ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.